ಸೊ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಇದೀಗ ಬಹುತೇಕ ಒಂದು ಹಂತಕ್ಕೆ ಬಂದಿದೆ. ಇನ್ನು ಉತ್ತರ ಪ್ರದೇಶದ ಕೆಲವು ಕ್ಷೇತ್ರಗಳ ಫಲಿತಾಂಶ ಇನ್ನಷ್ಟೇ ಹೊರಬೀಳಬೇಕು. ಅದನ್ನು ಹೊರತುಪಡಿಸಿದೆ ಉಳಿದ 4 ರಾಜ್ಯಗಳ ಫಲಿತಾಂಶ ಈಗಾಗಲೇ ಸ್ಪಷ್ಟವಾಗಿದೆ. ಅಲ್ಲಿ ಸಮಾಜವಾದಿ ಪಕ್ಷ ನಿಚ್ಚಳವಾದ ಬಹುಮತವನ್ನು ಸಾಧಿಸಿದೆ. ಸುಮಾರು 403 ವಿಧಾನಸಭಾ ಕ್ಷೇತ್ರಗಳಿಗೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆಯಿತು. ಅದರಲ್ಲಿ 224 ಕ್ಷೇತ್ರವನ್ನು ಗೆದ್ದು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ತನ್ನ ಪಾರಮ್ಯವನ್ನು ಅಲ್ಲಿ ಮೆರೆದಿದೆ. ಇದರ ಬಗ್ಗೆ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಒಂದೊಂದೇ ರಾಜ್ಯಗಳ ಫಲಿತಾಂಶವನ್ನು ನೋಡೋಣ. ಎಷ್ಟು ಈ ಹಿಂದಿನ ಕಳೆದ ವರ್ಷ ಎಷ್ಟು ಅವರು ಸ್ಥಾನಗಳನ್ನು ಗೆದ್ದಿದ್ರು, ಈ ಬಾರಿ ಎಷ್ಟು ಸ್ಥಾನಗಳನ್ನು ಗೆದ್ದಿದ್ದಾರೆ ಅನ್ನೋದನ್ನ ನಾನು ಒಂದೊಂದೇ ರಾಜ್ಯಗಳ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೀನಿ. ಆನಂತರ ಬಹುಶಃ ನಾವು ಚರ್ಚೆಗೆ ತೆರಳ್ತೀನಿ. ಬಹುಶಃ ಅದಕ್ಕೆ ಮೊದಲು ನಿಮಗೆ ಫಲಿತಾಂಶದ ವಿವರ ನೀಡಿದರೆ ನಿಮಗೂ ಕೂಡ ಒಂದು ಸ್ಪಷ್ಟತೆ ಸಿಗಬಹುದು. ಮೊದಲಿಗೆ ಉತ್ತರ ಪ್ರದೇಶದ ಫಲಿತಾಂಶವನ್ನು ನಾವು ನೋಡೋಣ. ಒಟ್ಟಾರೆ ಉತ್ತರ ಪ್ರದೇಶದಲ್ಲಿ 403 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಅದರಲ್ಲಿ ಸಮಾಜವಾದಿ ಪಕ್ಷ SP ಮುಲಾಯಂ ಸಿಂಗ್ ನೇತೃತ್ವದಲ್ಲಿ 224 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿದೆ. ಇನ್ನು ಕಳೆದ ಬಾರಿ ಸಮಾಜವಾದಿ ಪಕ್ಷ ಕೇವಲ 97 ಸ್ಥಾನಗಳನ್ನು ಅಷ್ಟೇ ಗಳಿಸಿತು. ಆಗ ಸಾಲಿ ಬಹುಜನ ಸಮಾಜ ಪಕ್ಷ 206 ಸ್ಥಾನಗಳನ್ನು ಗಳಿಸಿತು. ಆದರೆ ಈ ಬಾರಿ BSP ಮಾಯಾವತಿ ನೇತೃತ್ವದ ಸರ್ಕಾರ ಕೂಡ ಇತ್ತು. BSP ಗಳಿಸಿದ್ದು ಕೇವಲ 80 ಸ್ಥಾನಗಳನ್ನು. ಇನ್ನು BJP 47 ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ. ಅಂದರೆ ಕಳೆದ ಬಾರಿ ಇಲ್ಲಿ BJP 51 ಸ್ಥಾನಗಳನ್ನು ಗೆದ್ದಿತ್ತು. ಅಂದ್ರೆ ಇಲ್ಲಿ 4 ಸ್ಥಾನಗಳನ್ನ BJP ಕಳ್ಕೊಂಡಿದೆ. ಇನ್ನು ಕಾಂಗ್ರೆಸ್ ಪಕ್ಷ 38 ಸ್ಥಾನಗಳನ್ನ ಗೆದ್ದಿದೆ. ಬಹುತೇಕ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಆತ್ಮವಿಶ್ವಾಸ ಈ ಬಾರಿ ಕಾಂಗ್ರೆಸ್ನಲ್ಲಿತ್ತು. ರಾಹುಲ್ ಗಾಂಧಿ ಕಳೆದ 1 ವರ್ಷದಿಂದಲೂ ಕೂಡ ಉತ್ತರ ಪ್ರದೇಶದಲ್ಲಿ ಠಿಕಾಣಿ ಹೂಡಿ ಚುನಾವಣಾ ಪ್ರಚಾರವನ್ನು ನಡೆಸಿದ್ರು. ಆದರೆ 22 ಸ್ಥಾನಗಳನ್ನ ಕಳೆದ ಬಾರಿ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಗಳಿಸೋದಕ್ಕೆ ಸಾಧ್ಯವಾಗಿದ್ದು ಕೇವಲ 38 ಸ್ಥಾನ. ಅಂದ್ರೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ನಿರೀಕ್ಷಿಸಿದ ಫಲಿತಾಂಶ ಸಿಕ್ಕಿಲ್ಲ. ಇನ್ನು ಕಳೆದ ಬಾರಿ ಪಕ್ಷೇತರರು 27 ಮಂದಿ ಗೆದ್ದಿದ್ರು. ಈ ಬಾರಿ ಕೇವಲ 10 ಮಂದಿ ಅಷ್ಟೇ ಗೆದ್ದಿದ್ದಾರೆ. ಇದು ಉತ್ತರ ಪ್ರದೇಶದ ಚುನಾವಣೆಯ ಫಲಿತಾಂಶ. ರೈಟ್, ಉತ್ತರ ಪ್ರದೇಶದ ಚುನಾವಣೆಯ ಫಲಿತಾಂಶವನ್ನು ನೋಡಿದ್ವಿ. ನಮ್ಮ ಜೊತೆ ಈಗಾಗಲೇ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮೊದಲಿಗೆ ಉತ್ತರ ಪ್ರದೇಶದ ಚುನಾವಣೆಯ ಫಲಿತಾಂಶವನ್ನು ಮಾತಾಡ್ತಾ ನೆಕ್ಸ್ಟ್ ಮುಂದಿನ ರಾಜ್ಯಗಳಿಗೆ ಹೋಗೋಣ. ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದ್ದು ಅಂದರೆ ಬಹುದೊಡ್ಡ ರಾಜ್ಯಗಳಲ್ಲಿ ಒಂದು ಉತ್ತರ ಪ್ರದೇಶ ಮತ್ತೊಂದು ಪಂಜಾಬ್. ಇನ್ನು ಉತ್ತರಾಖಂಡ್, ಮಣಿಪುರ್ ಮತ್ತು ಗೋವಾ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಪ್ರಭಾವ ಬೀರುವುದಿಲ್ಲ. ಆದರೆ ಪಂಜಾಬ್ ಮತ್ತು ಉತ್ತರ ಪ್ರದೇಶ, ಅದರಲ್ಲೂ ಪ್ರಮುಖವಾಗಿ ಉತ್ತರ ಪ್ರದೇಶ ಮಹತ್ತರ ಪಾತ್ರವನ್ನು ವಹಿಸುತ್ತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ. ಇದ್ರ ಬಗ್ಗೆ ಮಾತಾಡೋದು ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ರಮೇಶ್ ಕುಮಾರ್ ಇದ್ದಾರೆ. ರಮೇಶ್ ಕುಮಾರ್ ಸ್ಟುಡಿಯೋಗೆ ಸ್ವಾಗತ. ಹಾಗೆ JDS ಮುಖಂಡರಾದಂಥ ಬಸವರಾಜ್ ಪಾಟೀಲ್ ಯತ್ನಾಳ್ ಇದ್ದಾರೆ. ಯತ್ನಾಳ್ ಸ್ಟುಡಿಯೋಗೆ ಸ್ವಾಗತ. ನಮ್ಮ ಜೊತೆ ಹುಬ್ಬಳ್ಳಿಯಿಂದ ಪ್ರಹ್ಲಾದ್ ಜೋಶಿ ಸಂಸದರು ಜಾಯ್ನ್ ಆಗ್ತಾರೆ. ಈಗ ನಿಸ್ತುಲಾ ಹೆಬ್ಬಾರ್ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ನ ಪತ್ರಕರ್ತೆ ನಮ್ಮ ಜೊತೆ ದೆಹಲಿಯಿಂದ ಇದ್ದಾರೆ. ನಿಸ್ತುಲಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ನನ್ನ ಜೊತೆ ವಿನಾಯಕ್ ಇದ್ದಾರೆ. ಮೊದಲು ರಮೇಶ್ ಕುಮಾರ್ ಅವರನ್ನು ಮಾತಾಡ್ತೀನಿ. ಓಕೆ ರಮೇಶ್, ಈ ಬಾರಿ ಉತ್ತರ ಪ್ರದೇಶದ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿದ್ರಿ. ಸಮಾಜವಾದಿ ಪಕ್ಷ BSP ಎಂದಿನಂತೆ 2 ರೀಜನಲ್ ಪಾರ್ಟೀಸ್ ಬಹುತೇಕ ಅಲ್ಲಿ ಫೈಟಿಂಗ್ ಅಲ್ಲಿ ಇತ್ತು. BSP ಬಿಟ್ಟರೆ ಸಮಾಜವಾದಿ, ಸಮಾಜವಾದಿ BSP. ಆದರೆ ಈ ಬಾರಿ ರಾಹುಲ್ ಗಾಂಧಿ ಕಳೆದ 1 ವರ್ಷದಿಂದ ಸತತ ಪ್ರಯತ್ನ ಪಟ್ಟರು ಕಾಂಗ್ರೆಸ್ ಬೇಸ್ ಮಾಡ್ಕೊಳ್ಳೋದಕ್ಕೆ. ಬಹುಶಃ ಗಾಂಧಿ ಫ್ಯಾಮಿಲಿಗೆ ಇದೊಂದು ಉತ್ತರ ಪ್ರದೇಶ ಒಂದು ಬೇಸ್ ಪಾಯಿಂಟ್. ಅತಿ ಹೆಚ್ಚು ಸ್ಥಾನಗಳನ್ನು ಹಿಂದೆ ಎತ್ತುಕೊಂಡು ಈ ರಾಷ್ಟ್ರದ ಚುಕ್ಕಾಣಿ ಹಿಡಿಯೋದಕ್ಕೆ ಉತ್ತರ ಪ್ರದೇಶ ಒಂದು ಬೇಸ್ ಆಗಿತ್ತು. ಆದರೆ ಈ ಬಾರಿ ರಾಹುಲ್ ಗಾಂಧಿಯ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ಚುನಾವಣೆ ಅಖಾಡಕ್ಕೆ ಇಳಿದಿತ್ತು. ಆದರೆ ಕಳೆದ ಬಾರಿ ಫಲಿತಾಂಶಕ್ಕಿಂತ ಈ ಬಾರಿ ಫಲಿತಾಂಶ ಉತ್ತಮ ಇದೆ ಅಷ್ಟೇ. 22ರಿಂದ 38ಕ್ಕೆ ಹೋಗಿದೆ. ಆದರೆ ನಿರೀಕ್ಷಿಸಿದ ಸಾಧನೆ ಮಾಡೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ. ರಾಹುಲ್ ಗಾಂಧಿ ಇದ್ದು ಕೂಡ ಯಾಕೆ? 1969 ಕಾಂಗ್ರೆಸ್ನ ಐತಿಹಾಸಿಕ ಇಬ್ಬಾಗ ಏನಿದೆ, ಆ ಸಮಯದಲ್ಲಿ ಅಲ್ಲಿ ಒಬ್ಬರು ಚೀಫ್ ಮಿನಿಸ್ಟ್ರು ಬೈ ಎಲೆಕ್ಷನ್ ನಿಂತರು. TN ಸಿಂಗ್ ಅಂತ, ತ್ರಿಭುವನ್ ನಾರಾಯಣ್ ಸಿಂಗ್ ಅಂತ. ಅವರು ಕಾಂಗ್ರೆಸ್ನ ವಿರುದ್ಧವಾಗಿ ನಿಂತಿದ್ದರು. ಆ ಚುನಾವಣೆಯಲ್ಲಿ ಪ್ರಾರಂಭ ಆದಂಥ ಇಂದಿರಾ ಗಾಂಧಿಯ ಅಲೆ ನಂತರದ 71ರ ಪಾರ್ಲಿಮೆಂಟು, 72ರ ಅಸೆಂಬ್ಲಿ ಎಲ್ಲ ಏಕರೂಪವಾಗಿ ಕಾಂಗ್ರೆಸ್ ಗೆಲ್ತಾ ಹೋಯಿತು. ಸಾಮಾಜಿಕವಾಗಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ಹಲವಾರು ಸಮುದಾಯಗಳು ಸೇರಿ ಹಿಂದುಳಿದ ವರ್ಗ ಆಗುತ್ತೆ. ದಲಿತರು ಈ ಮೂವರು ಅವಿಚ್ಛಿನ್ನ ವಿಶ್ವಾಸವನ್ನು ಕಾಂಗ್ರೆಸ್ಸಲ್ಲಿ ಇಟ್ಟಿದ್ರು. ಇದು ಮೊದಲನೇ ಸಲ ಹೊಡೆತ ತಿಂದಿದ್ದು ಸಂಜಯ್ ಗಾಂಧಿಯವರು
ರಾಜಕೀಯ ಪ್ರವೇಶ ಮಾಡಿ ತುರ್ತು ಪರಿಸ್ಥಿತಿ ನಂತರದ ಕೆಲವು ಘಟನೆಗಳಿಂದ 77ರ ಲೋಕಸಭೆಯಲ್ಲಿ 85ಕ್ಕೆ 85 ಸ್ಥಾನ ಸ್ವತಃ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿಯವರು ಕೂಡ ತಮ್ಮ ಲೋಕಸಭಾ ಸದಸ್ಯತ್ವವನ್ನು ಕಳ್ಕೊಳ್ತಾರೆ. ಇದು ಉತ್ತರ ಪ್ರದೇಶದ ಇತಿಹಾಸ. ನಂತರ ಬಂದಂಥವ್ರು ಮಾಡಿದ ತಪ್ಪುಗಳಿಂದ ಪುನಃ ಬರುತ್ತೆ. 84ರಿಂದ ಆಚೆಗೆ ಸ್ಥಳೀಯವಾಗಿದ್ದಂಥ ಕಾಂಗ್ರೆಸ್ ನಾಯಕತ್ವ ಸರ್ಕಾರ ನಡೆಸುವಾಗ, ಸರ್ಕಾರನ ಪ್ರತಿನಿಧಿಸುವಾಗ, ಪಕ್ಷನ ಪ್ರತಿನಿಧಿಸುವಾಗ ಈ ವರ್ಗಗಳೇನಿದೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ಈಗಲೂ ಕೂಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಇವರು ವಿಫಲರಾದರು. ತಳಮಟ್ಟದ ನಾಯಕರೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಈ ವರ್ಗಗಳ ವಿಶ್ವಾಸವನ್ನ ಕ್ರಮೇಣ ಕಳ್ಕೊಳ್ತಾ ಬಂದರು. ಒಂದೇ ದಿವಸ ಆಗಲಿಲ್ಲ ಇದು. ಹಿಂದುಳಿದ ವರ್ಗಗಳಲ್ಲಿ ಪ್ರಮುಖ ಸಮುದಾಯಗಳಾದ ಯಾದವರು. ಸೊ ಈಗಲೂ ಕೂಡ ಹಾಗಾದ್ರೆ ವಿಶ್ವಾಸ ಮೂಡಿಸೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ. ಪೂರ್ಣ ಆಗಿಲ್ಲ, ಪೂರ್ಣ ಸಕ್ಸಸ್ ಆಗಿಲ್ಲ, ಪೂರ್ಣ ವಿಫಲನೂ ಆಗಿಲ್ಲ. ಹಾಗಾಗಿ ರಾಜೀವ್ ಗಾಂಧಿಯವರು, ಇಂದಿರಾ ಗಾಂಧಿಯವರು, ಸಂಜಯ್ ಗಾಂಧಿಯವರು ಇವರಿಗೆಲ್ಲ ಇದ್ದ UP ರಾಹುಲ್ ಗಾಂಧಿ ಕೈಗೆ ಬರಲಿಲ್ಲ. ಭದ್ರಕೋಟೆ ಇದ್ದದ್ದು ಶಿಥಿಲ ಆಗಿ, ಗೋಡೆ ಎಲ್ಲ ಕುಸಿದೋಗಿ, ಮಣ್ಣು ಇಟ್ಟಿಗೆ ಇದ್ದದ್ದನ್ನು ರಾಹುಲ್ ಗಾಂಧಿ ಕೈ ಕೊಟ್ಟು ನೀನು ಭದ್ರಕೋಟೆ ಕಟ್ಟು ಅಂತಂದರು. ಪ್ರಾಮಾಣಿಕವಾಗಿ ಆತ ಹೋಗಿ ತನ್ನ ಕೆಲಸ, ಆತ ಏನು ಸೆಂಟ್ರಲ್ ಮಿನಿಸ್ಟರ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ಅಲ್ಲ, ಅಥವಾ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಹೋಗಲಿಲ್ಲ. ಏನು ನಾವು ಎಂಫಸಿಸ್ ಲೇ ಮಾಡಿದೆ ಅಂದರೆ ನೀನು ರಾಜೀವ್ ಗಾಂಧಿ ಮಗ, ಸೋನಿಯಾ ಗಾಂಧಿ ಅದನ್ನು ಮೀಡಿಯಾ ಮಾಡುತ್ತೆ. ಆತ ಮಾಡ್ಕೊಳ್ಳಿಲ್ಲ. ಆತ ಶ್ರದ್ಧೆಯಿಂದ ಇದು ನನ್ನ ಮುತ್ತಾತನ ಕಾಲದಿಂದಲೂ ಕೂಡ ಕಾಂಗ್ರೆಸ್ನ ನೆಲೆ ಕಳ್ಕೊಳ್ಬಾರ್ದು ಅನ್ನೋ ಶ್ರದ್ಧೆಯಿಂದ ಆತ ಅಲ್ಲಿ ಧುಮುಕಿದ ನಿಜ, ಆಸಕ್ತಿ ವಹಿಸಿದ ನಿಜ. ಮೀಡಿಯಾದವ್ರು ಬಹಳ ಇದನ್ನ ಮಾಡಿದ್ರು. ಓವರ್ ಎಂಫಸೈಸ್. 2009ರಲ್ಲಿ 22 MP ಸೀಟ್ಗಳನ್ನ ಗೆದ್ದಿತ್ತು. ಹೌದು, ಇವತ್ತು ಕೂಡ ಪಾರ್ಲಿಮೆಂಟ್ ಬೇರೆ, ಅಸೆಂಬ್ಲಿ ಬೇರೆ. ಕರ್ನಾಟಕದಲ್ಲಿ ಆಗಿದೆ, ತಮಿಳುನಾಡಿನಲ್ಲಿ ಆಗಿದೆ ಪಾರ್ಲಿಮೆಂಟ್. ಈಗ ಇಲ್ಲಿ ಯಾರು ಪ್ರೈಮ್ ಪ್ಲೇಯರ್ಸು UP ಅಸೆಂಬ್ಲಿಗೆ? ಒಂದು ಕಡೆಗೆ ಆಡಳಿತ ನಡೆಸ್ತಾ ಇದ್ದಂಥ ಮಾಯಾವತಿ, ಇನ್ನೊಂದು ಕಡೆಗೆ ಹಿಂದೆ ಆಡಳಿತ ನಡೆಸಿ ವಿರೋಧ ಪಕ್ಷಕ್ಕೆ ಸರಿದು ಮತ್ತೆ ಕಂಟೆಂಟ್ ಮಾಡ್ತಾ ಇದ್ದಂಥ ಮುಲಾಯಂ. ರೈಟ್ ಸರ್, ಮಾತಾಡೋಣ ಸರ್. ಅದ್ರ ಇನ್ನಷ್ಟು ಮಾತಾಡ್ತೀನಿ. ಯತ್ನಾಳ್ ಕೂಡ ನಮ್ಮ ಜೊತೆ ಸ್ಟುಡಿಯೋಗೆ ಸ್ವಾಗತ. ಇದಕ್ಕಿಂತ ಮೊದಲು ನಾನು ನಿಸ್ತುಲಾ ಜೊತೆ ಮಾತಾಡ್ತೀನಿ. ನಿಸ್ತುಲಾ, ನೀವು ಕ್ಲೋಸ್ ಆಗಿ ನೋಡಿದ್ರೆ ಇಡೀ ಈ ಚುನಾವಣೆಯ ಪ್ರಕ್ರಿಯೆ ಮತ್ತು ಈ ರಿಸಲ್ಟ್ ಅನ್ನ, ತಮ್ಮ ಒಪಿನಿಯನ್ ಏನು? ದೆಹಲಿಯಲ್ಲಿ ಕೂತ್ಕೊಂಡು ನೀವು ಫಲಿತಾಂಶ ನೋಡಿದ್ದಾರೆ. ಡೆಲ್ಲಿಯಲ್ಲಿ ಈ ರಿಸಲ್ಟ್ ಇದು ನ್ಯಾಷನಲ್ ಪಾಲಿಟಿಕ್ಸ್ ಮೇಲೆ ತುಂಬಾ ಎಫೆಕ್ಟ್ ಆಗ್ತದೆ. ಯಾಕಂದ್ರೆ ಇಲೆಕ್ಷನ್ ಅಲ್ಲಿ ಹೋಗೋ ಮುಂಚೆವೇ ಮಮತಾ ಬ್ಯಾನರ್ಜಿ ತುಂಬಾ ಕಷ್ಟ ಪಡ್ತಾ ಇದ್ರು ಕಾಂಗ್ರೆಸ್ UPA ಗಠಬಂಧನಿಗೆ. ಇಲ್ಲಿ ಯಾವ್ದು ಸಹ ಪಾಲಿಸಿ ಇದ್ರು ಅವರು ಅಪೋಸ್ ಮಾಡಿ ತನ್ನ ಪವರ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ರು ಅಲಯನ್ಸ್ ಅಲ್ಲಿ. ಸೊ ಕಾಂಗ್ರೆಸ್ ಅಲ್ಲಿ ಒಂದ್ ತಡೆ ಉಂಟು. ಅವ್ರು ನೆನ್ಸ್ತಾ ಇದ್ರು SP ಪವರಿಗೆ ಬಂದ್ರೆ ವಿತ್ ಕಾಂಗ್ರೆಸ್ ಸಪೋರ್ಟ್ ಡೆಲ್ಲಿಯಲ್ಲಿ ಆದ್ರೆ ನಾವು ಬಾರ್ಗೇನಿಂಗ್ ಪವರ್ ಇಟ್ಟು ಸ್ವಲ್ಪ ಸ್ಟೆಬಿಲಿಟಿ ಡೆಲ್ಲಿಯಲ್ಲಿ ಆದ್ರೂ ಬರ್ಬೋದಿತ್ತು ಅಂತ. ಈಗ 224 ಸೀಟ್ಸ್ ತಗೊಂಡು ಮುಲಾಯಂ ಸಿಂಗ್ ಯಾದವ್ಗೆ ಏನ್ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಏನ್ ಮಾತು ಕೇಳಲಿಕ್ಕೆ. ಸೆಂಟರ್ ಅಲ್ಲಿ ಇದ್ದು, ಸ್ಟೇಟ್ ಅಲ್ಲಿ ಇದ್ರು ಹಾಗೆ. ಸೊ ಈಗ ಸ್ವಲ್ಪ ಕಷ್ಟ ಆಗ್ಲಿಕ್ಕುಂಟು. ಬಜೆಟ್ ಸೆಷನ್ ಬರ್ತಾ ಉಂಟು, ಎಕನಾಮಿಕ್ ರಿಫಾರ್ಮ್ಸ್ ಎಲ್ಲ ಸ್ಟಾಲ್ ಆಗ್ತದೆ. ಈಗ ಲಾಸ್ಟ್ ಟೈಮ್ BSP ಏನಿತ್ತು 206 ಸೀಟ್ ತಗೊಂಡಿತ್ತು BSP. ಈ ಬಾರಿ ಅಷ್ಟು ಶಿಫ್ಟ್ ಆಗಿ 224 ಸೀಟ್ಗೆ ಬಂದು SP ನಿಂತಿದೆ. ಏನು ಅಂತ ದೊಡ್ಡ ಫ್ಯಾಕ್ಟರಿ ಏನು ವರ್ಕ್ ಆಯ್ತಲ್ಲ SPಗೆ? ನನ್ನ ಮಾತು ಕೇಳಿಸ್ತಾ ಇದೆ? ಬಹುಶಃ ಧ್ವನಿ ಅವ್ರು ಕೇಳಿಸ್ತಾ ಇಲ್ಲ. ಜೊತೆ ಮಾತಾಡ್ತೀನಿ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಜುಗಲ್ ಬಂದಿಯಲ್ಲಿ ಒಂದು ಚಿಕ್ಕ ಬ್ರೇಕ್.